IPL ಅನ್ನೋದೇ ಹೊಸ ಪ್ರತಿಭೆಗಳ ಪ್ರಯೋಗಾಲಯ. ಈ ಬಾರಿ ಕ್ರಿಕೆಟ್ ಪ್ರೇಮಿಗಳಲ್ಲಿ ಭಾರೀ ಕುತೂಹಲ ಮೂಡಿಸಿದ ಮುಂಬೈ ತಂಡದ ವಿಘ್ನೇಶ್ ಪುತ್ತೂರ್ ವಿಪ್ರಾಜ್ ನಿಗಮ್ ಸಾಲಿಗೆ ಮತ್ತೊಬ್ಬ ಯುವ ಕ್ರಿಕೆಟರ್ ಸೇರಿದ್ದಾನೆ. ಅವನೇ ಅನಿಕೇತ್ ವರ್ಮಾ. ಹಾಗಿದ್ರೆ ಯಾರು ಈ ಹೊಸ ಕ್ರಿಕೆಟರ್? ಯಾರು ಈ ಯುವಕ? ಈತ ಹುಟ್ಟಿ ಬೆಳೆದಿದ್ದು ಎಲ್ಲಿ? ಅಮ್ಮನನ್ನು ಕಳ್ಕೊಂಡ್ರು ಸಾಧನೆಗೆ ಬೆಂಬಲ ನೀಡಿದ್ದು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸನ್ರೈಸರ್ಸ್ ರೇಂಜ್ ನಿಮಗೆ ಗೊತ್ತಲ್ವಾ? ಅಗ್ರ ಕ್ರಮಾಂಕದ 4ರಲ್ಲಿ ಇಬ್ಬರು ನೆಲಕಚ್ಚಿ ಆಡಿದ್ರು 250ರ ಮೇಲೆ ರನ್ ಕಲೆ ಹಾಕೋದಂತೂ ಗ್ಯಾರಂಟಿ. ಅವರು ಈ ಬಾರಿಯ IPL ಸೀಸನ್ನ ಪ್ರಾರಂಭ ಪಂದ್ಯದಲ್ಲೇ ಅಂಥ ಸಂದೇಶವನ್ನು ಉಳಿದ ತಂಡಗಳಿಗೆ ನೀಡಿದ್ರು. ಅಂಥದ್ರಲ್ಲಿ ಭಾನುವಾರದಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಗ್ರ ಕ್ರಮಾಂಕದ 4 ಘಟಾನುಘಟಿ ಬ್ಯಾಟರ್ಗಳಲ್ಲಿ ಟ್ರಾವಿಸ್ ಹೆಡ್ ಬಿಟ್ಟರೆ ಒಬ್ಬರು ನೆಟ್ಟಗಾಡಲಿಲ್ಲ. ಅಭಿಷೇಕ್ ಶರ್ಮಾ ಆಗಿರ್ಬೋದು, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ ಬೆರಳೆಣಿಕೆಯ ರನ್ಗಳೊಂದಿಗೆ ಪಿವೆಲಿಯನ್ಗೆ ಮರಳಿದಾಗ ಹೈದರಾಬಾದ್ ತಂಡದ ಮೇಲೆ ಇನ್ನಿಲ್ಲದ ಒತ್ತಡ ಉಂಟಾಗಿತ್ತು. ಈ ಒತ್ತಡವನ್ನು ನಿಭಾಯಿಸುವಲ್ಲಿ ಟ್ರಾವಿಸ್ ಹೆಡ್ ಕೂಡ ಯಶಸ್ವಿಯಾಗಲಿಲ್ಲ. ಈ ಹಂತದಲ್ಲಿ SRS ಪಾಲಿಗೆ ಆಶಾಕಿರಣವಾಗಿ ಮೂಡಿ ಬಂದಿದ್ದು ನಿನ್ನೆ ಮೊನ್ನೆವರೆಗೂ ಯಾರು ಗಂಭೀರವಾಗಿ ಗಮನಿಸಿರದ ಅನಿಕೇತ್ ವರ್ಮಾ. ಅಗ್ರ ಕ್ರಮಾಂಕದ ಬ್ಯಾಟರ್ಗಳು ಸಾಲಾಗಿ ಪೆವಿಲಿಯನ್ ಸೇರಿಕೊಂಡಾಗ ಸನ್ರೈಸರ್ಸ್ 120ರಿಂದ 130 ರನ್ಗಳ ಗಡ್ಡಿ ದಾಟುವುದು ಕೂಡ ಕಷ್ಟ ಎಂಬ ಅವ್ಯವಸ್ಥೆಯಲ್ಲಿತ್ತು. ಆದರೆ ಈ ಯುವಕ ಆಡ್ತಿದ್ದ ವೇಳೆ ಏನಿಲ್ಲ ಅಂದ್ರೂ ಸನ್ರೈಸರ್ಸ್ 180 ರನ್ಗಳ ಗಡಿ ದಾಟಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಕ್ಲಾಸನ್ ಅವರೊಂದಿಗೆ 77 ರನ್ಗಳ ಜೊತೆ ಆಟ ಆಡಿದ ಇವರು ಮೈದಾನದ ಮೂಲೆಗೂ ಚೆಂಡನ್ನ ಅಟ್ಟಿದ್ರು. ನಿರ್ಭೀತಿಯಿಂದ 6-4ಗಳನ್ನು ಹೊಡೆದಿದ್ರು. ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ 2002ರ ಫೆಬ್ರವರಿ 5ರಂದು ಜನಿಸಿದ ಅನಿಕೇತ್ ಅವರು 3 ವರ್ಷವಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡ್ರು. ಈ ಸಂದರ್ಭದಲ್ಲಿ ಇವರ ಮಾವ ಇವರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಸರಿದಾರಿಯಲ್ಲಿ ಬೆಳೆಸಿದ್ರು. ವೈಯಕ್ತಿಕ ಬದುಕಿನಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ನೋವುಂಡ ಅನಿಕೇತ್ ಕ್ರಿಕೆಟ್ನಲ್ಲಿ ಆಸಕ್ತಿ ಬೆಳೆಸಿಕೊಂಡ್ರು. ಮೊದಲು ರೈಲ್ವೆ ಯೂತ್ ಕ್ರಿಕೆಟ್ ಕ್ಲಬ್ ಸೇರಿಕೊಂಡ ಇವರು ಬಳಿಕ ಫೈತ್ ಕ್ರಿಕೆಟ್ ಕ್ಲಬ್ಗಾಗಿ ಆಡಿದರು. ಅಲ್ಲಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದರಿಂದ ಮಧ್ಯಪ್ರದೇಶ ರಾಜ್ಯ ತಂಡದಲ್ಲಿ ಇವರಿಗೆ ಸ್ಥಾನ ಸಿಕ್ತು. ಮಧ್ಯಪ್ರದೇಶ ಪ್ರೀಮಿಯರ್ ಲೀಗ್ನಲ್ಲೂ ಮಿಂಚಿದ ಇವರು ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿ ಮೂಡಿಬಂದರು. ಭೋಪಾಲ್ ಲೆಫರ್ಡ್ಸ್ ಪರ ಕೇವಲ 6 ಪಂದ್ಯಗಳಲ್ಲಿ 273 ರನ್ ಗಳಿಸಿದ್ರು. ಒಂದು ಪಂದ್ಯದಲ್ಲಂತೂ 41 ಎಸೆತಗಳಿಂದ 173 ರನ್ ಹೊಡೆದು ಎಲ್ಲರ ಗಮನ ಸೆಳೆದರು. ಕರ್ನಾಟಕ ವಿರುದ್ಧದ ಅಂಡರ್ 23 ಪಂದ್ಯದಲ್ಲಿ ಇವರು 75 ಎಸೆತಗಳಲ್ಲಿ 101 ರನ್ ಗಳಿಸಿದ್ರು. ಇವರ ಆಕರ್ಷಕ ಮತ್ತು ವೇಗದ ಬ್ಯಾಟಿಂಗ್ ಸನ್ರೈಸರ್ಸ್ ಹೈದರಾಬಾದ್ನ ಸ್ಕೌಟ್ಸ್ಗಳ ಕಣ್ಣಿಗೆ ಬಿತ್ತು. ಪರಿಣಾಮ IPL 2025ರ ಮೆಗಾ ಹರಾಜಿನಲ್ಲಿ SRS ಫ್ರಾಂಚೈಸಿಯು ಅನಿಕೇತ್ ಅವರನ್ನು 30 ಲಕ್ಷ ರೂಪಾಯಿಗೆ ಖರೀದಿ ಮಾಡಿತು. ಬಲಗೈ ಬ್ಯಾಟ್ಸ್ಮನ್ ಆಗಿರುವ ಅನಿಕೇತ್ ವರ್ಮಾ ಬಲಗೈ ಮಧ್ಯಮ ವೇಗದ ಬೌಲಿಂಗ್ ಕೂಡ ಇವರು ಮಾಡ್ತಾರೆ. ತಂಡದಲ್ಲಿ ಆಲ್ರೌಂಡರ್ ಪ್ರದರ್ಶನ ನೀಡುವ ಆಟಗಾರ ಈತ. ಚೆನ್ನೈನಲ್ಲಿ ನಡೆದ ಬುಚ್ಚಿ ಬಾಬು ಪಂದ್ಯಾವಳಿಯಲ್ಲಿ ಶತಕ ಸಿಡಿಸುವ ಮೂಲಕ ಕ್ರಿಕೆಟ್ ಲೋಕದಲ್ಲಿ ಪರಿಚಿತರಾದರು. ಈಗ SRH ಪರ ಮಿಂಚ್ತಾ ಇದ್ದು ಇವರ ಆಟಕ್ಕೆ ಕ್ರಿಕೆಟ್ ಪ್ರೇಮಿಗಳು ಫಿದಾ ಆಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.